ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಈ ಕ್ರಿಸ್ಮಸ್ ಹಬ್ಬದ ದಿನಗಳಲ್ಲಿ ನಾವು ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಇಂದು ಧ್ಯಾನ ಮಾಡುವಂಥ ವಿಷಯ ಮನುಷ್ಯನಾಗಿ ಹುಟ್ಟಿ ಬಂದ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಮನುಷ್ಯನಾಗಿ ಹುಟ್ಟಿ ಬಂದನು. ಅದರ ಕುರಿತು ನಾವು ಧ್ಯಾನ ಮಾಡೋಣ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ನೋಡುತ್ತೇವೆ. 4 ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡುವವನಾಗಿದ್ದೇನೆ. ಮೊದಲನೇದಾಗಿ ಬಿಡಿಸುವವನು, ಎರಡನೇದಾಗಿ ಕಾಯುವವನು, ಮೂರನೇದಾಗಿ ಜೊತೆ ಇರುವವನು, 4ನೇದಾಗಿ ಸಮಾಧಾನ ಕೊಡುವ ದೇವರು. ನೋಡ್ರಿ, ಈ ಲೋಕದಲ್ಲಿ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವವರು ಯಾರೂ ಇಲ್ಲ. ಎಲ್ಲ ಸಮಯದಲ್ಲಿ ನಮ್ಮನ್ನು ಕಾಯುವವರು, ನಮ್ಮ ಜೊತೆ ಇರುವವರು ಯಾರೂ ಇಲ್ಲ. ಮಾತ್ರವಲ್ಲದೆ ನಮಗೆ ಸಮಾಧಾನ ಕೊಡುವವರು ಈ ಲೋಕದಲ್ಲಿ ಯಾರೂ ಇಲ್ಲ. ಇದನ್ನು ಕೊಡಲು ಯೇಸು ಕ್ರಿಸ್ತನು ಪರಲೋಕ ಬಿಟ್ಟು ಈ ಲೋಕಕ್ಕೆ ನರಮನುಷ್ಯನಾಗಿ ಹುಟ್ಟಿ ಬಂದನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಷಯವನ್ನು ನಾವು ತಿಳಿದುಕೊಂಡು ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಿ ಈ ಸಂದೇಶವನ್ನು ಅನೇಕ ಜನರಿಗೆ ತಿಳಿಸುವಾಗ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ಇದು ನಿಜವಾದ ಕ್ರಿಸ್ಮಸ್ ಹಬ್ಬವಾಗಿದೆ. ನೋಡ್ರಿ, ಮೊದಲದಾಗಿ ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಹಾಗಾದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನರಮನುಷ್ಯನಾಗಿ ಹುಟ್ಟಿ ಬಂದದ್ದು ಯಾವುದಕ್ಕಾಗಿ ಎಂಬುದಾಗಿ ನೋಡುವಾಗ, ಬಿಡಿಸಿ ಕಾಯುವುದಕ್ಕಾಗಿ, ಜೊತೆ ಇರುವುದಕ್ಕಾಗಿ, ಸಮಾಧಾನ ಕೊಡುವುದಕ್ಕಾಗಿ, ನಿತ್ಯ ಜೀವ ಕೊಡುವುದಕ್ಕಾಗಿ, ರಕ್ಷಣೆ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಎಂಥ ವಿಷಯವಾಗಿದೆ! ಇದನ್ನು ಕೇಳುವಾಗ ಎಷ್ಟು ಸಂತೋಷ. ಅನೇಕ ಜನರಿಗೆ ಈ ಸುವಾರ್ತೆಯನ್ನು ಹೇಳುವಾಗ ಅವರು ಸಂತೋಷ ಪಡ್ತಾರೆ, ಯೇಸು ಕ್ರಿಸ್ತನು ಸಂತೋಷ ಪಡ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ. ಹೊಸ ಬಟ್ಟೆಯನ್ನು ನಾವು ತೆಗೆದುಕೊಳ್ತೇವೆ, ಮನೆಯನ್ನು ಅಲಂಕಾರ ಮಾಡ್ತೇವೆ, ನಮ್ಮ ಬಂಧು ಬಾಂಧವರು ನಾವು ಕರೆಯುತ್ತೇವೆ, ಅಡಿಗೆಯನ್ನು ಸಿದ್ಧಪಡಿಸ್ತೇವೆ, ಒಳ್ಳೊಳ್ಳೆಯ ಊಟವನ್ನು ಸಿದ್ಧಪಡಿಸಿ ಊಟ ಮಾಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಒಂದನ್ನು ಮಾಡಬೇಕಾಗಿದೆ. ಬಿಡಿಸುವಂಥ ದೇವರು, ಕಾಯುವಂಥ ದೇವರು, ಜೊತೆ ಇರುವ ದೇವರು, ಸಮಾಧಾನ ಕೊಡಲು ಬಂದಂಥ ದೇವರು, ರಕ್ಷಣೆ ಕೊಟ್ಟ ದೇವರು, ನಿತ್ಯ ಜೀವನ ಕೊಟ್ಟಂಥ ಮಹೋನ್ನತ ದೇವರನ್ನು ನಾವು ಘನಪಡಿಸಬೇಕು ಎಂಬುದಾಗಿ ಈ ಸುವಾರ್ತೆಯನ್ನು ಅನೇಕ ಜನರಿಗೆ ತಿಳಿಸುವಾಗ ಇದು ಅರ್ಥಗರ್ಭಿತವಾದಂಥ ಕ್ರಿಸ್ಮಸ್ ಹಬ್ಬವಾಗಿದೆ. ಇದನ್ನೇ ದೇವರು ಎದುರು ನೋಡ್ತಿದ್ದಾರೆ. ನಿಮ್ಮಲ್ಲಿ, ನಮ್ಮಲ್ಲಿ ಇದನ್ನೇ ಎದುರು ನೋಡ್ತಿದ್ದಾರೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನದಲ್ಲಿ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ನೋಡ್ರಿ, ಒಂದು ಮಗು ಹುಟ್ಟುತ್ತದೆ, ಆ ಮಗುವಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡ್ತಾರೆ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಹಲ್ಲೆಲೂಯಾ. ಎಲ್ಲ ಸಮಯದಲ್ಲಿ ಮಹೋನ್ನತ ದೇವರು ಜೊತೆ ಇರುವುದು ಎಷ್ಟು ದೊಡ್ಡ ವಿಷಯ, ಎಷ್ಟು ದೊಡ್ಡ ವಿಷಯ. ಇದನ್ನು ತಿಳಿದುಕೊಂಡಾಗ ಎಷ್ಟು ಸಂತೋಷ. ನಮ್ಮ ಜೊತೆಯಲ್ಲೇ ಇರುವ ದೇವರು, ನಮ್ಮನ್ನು ಬಿಡಿಸುವುದು ಮಾತ್ರವಲ್ಲದೆ ನಮ್ಮ ಜೊತೆಯಲ್ಲೇ ಇರುವ ದೇವರು. ಎಷ್ಟೋ ಜನರು ನೋಡುವಾಗ ಪಾಪಗಳಲ್ಲಿ, ಶಾಪಗಳಲ್ಲಿ ಪರಿತಪಿಸುವಂಥ ಜನರಿಗೆ ಈ ಸ್ವಾರ್ತೆ ಮುಟ್ಟಬೇಕಾಗಿದೆ. ಈ ಸ್ವಾರ್ಥೆಯನ್ನು ಕೇಳುವಾಗ ಅವರಿಗೆ ಎಷ್ಟು ಸಂತೋಷವಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ, ನನ್ನ ಸಹೋದರಿ,
ಒಂದು ವೇಳೆ ನೀವು ಪಾಪದಲ್ಲಿ ಶಾಪದಲ್ಲಿದ್ದೀರೋ, ನನ್ನನ್ನು ಕಾಯುವವರು, ನನ್ನ ನೋಡುವವರು, ನನ್ನ ನಡೆಸುವವರು, ನನಗೆ ಸಮಾಧಾನ ಕೊಡುವವರು, ನನ್ನ ಸಂರಕ್ಷಣೆ ಮಾಡುವವರು ಯಾರು ಎಂಬುದಾಗಿ ನೀವು ಪರಿತಪಿಸ್ತಿದ್ದೀರೋ, ದೇವರಿಂದ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮನ್ನು ಬಿಡಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನರಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದನು. ಆತನು ನಿಮ್ಮನ್ನು ಕಾಯುವ ದೇವರು, ನಿಮ್ಮ ಜೊತೆಯಲ್ಲೇ ಇರುವ ದೇವರು. ಆತನು ಯಾವ ರೀತಿ ನಿಮಗೆ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ, ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಹಲ್ಲೆಲೂಯಾ. ಯಾವ ರೀತಿ ಬಿಡುಗಡೆಯನ್ನು ಯೇಸು ಕ್ರಿಸ್ತನು ಕೊಡ್ತಾನಂತೆ? ನಿಜವಾದ ಬಿಡುಗಡೆ, ಪರಿಪೂರ್ಣವಾದ ಬಿಡುಗಡೆ. ನಿಮಗೆ ಪರಿಪೂರ್ಣ ಅಂತ ಬಿಡುಗಡೆ ಬೇಕು, ನಿಜವಾದ ಬಿಡುಗಡೆ ಬೇಕು. ಹಾಗಾದರೆ ಈ ಪರಿಪೂರ್ಣವಾಗಿ ಬಿಡುಗಡೆ ಕೊಡುವ ಯೇಸುವನ್ನು ನಂಬಿ ಹೃದಯದಲ್ಲಿ ಅಂಗೀಕರಿಸಿಕೊಂಡು, ಯೇಸುವೇ ನನ್ನ ಪಾಪ ಶಾಪಗಳಿಂದ ಬಿಡುಗಡೆ ಕೊಡ್ರಿ, ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ, ನನ್ನ ಜೊತೆಯಲ್ಲೇ ಇದು ನಡೆಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಜವಾದ ಬಿಡುಗಡೆಯನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಲು ಸಾಧ್ಯ. ಮಾತ್ರವಲ್ಲದೆ ನಿಮಗೆ ನಿಜವಾದ ಬಿಡುಗಡೆಯನ್ನು, ಪರಿಪೂರ್ಣವಾದ ಬಿಡುಗಡೆಯನ್ನು ಕೊಡಲು ದೇವರು ಸಿದ್ಧನಿದ್ದಾನೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನರಮನುಷ್ಯನಾಗಿ ಹುಟ್ಟಿ ಬಂದನು. ಅದಕ್ಕಾಗಿಯೇ ಹುಟ್ಟಿ ಬಂದನು. ನಿಮಗೆ ನಿಜವಾದ ಬಿಡುಗಡೆಯನ್ನು ಕೊಡಲು, ಪರಿಪೂರ್ಣವಾದ ಬಿಡುಗಡೆ ಕೊಡಲು ಯೇಸು ಕ್ರಿಸ್ತನು 2000 ವರ್ಷಗಳಿಂದ ಈ ಲೋಕದಲ್ಲಿ ನರಮನುಷ್ಯನಾಗಿ ಹುಟ್ಟಿ ಬಂದನು. ಆತನು ಈ ಲೋಕದಲ್ಲಿ ಹುಟ್ಟಿ ಬಂದು ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ಪರಿಪೂರ್ಣವಂತ ಸಮಾಧಾನವನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಅದನ್ನು ಹೊಂದಿಕೊಳ್ಳುವುದು ಯಾವ ರೀತಿ ಎಂಬುದಾಗಿ ನೋಡುವಾಗ, ಯೇಸುವನ ನಂಬುವಾಗ, ಅಂಗೀಕಾರ ಮಾಡಿಕೊಳ್ಳುವಾಗ ಯೇಸು ಕ್ರಿಸ್ತನಿಂದ ಪರಿಪೂರ್ಣವಂತ ಬಿಡುಗಡೆಯನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಲು ಸಾಧ್ಯ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಇಲ್ಲವೋ? ಪಾಪದ ಶಾಪದ ಬಂಧನಗಳಿದೆಯೋ? ಅದರಿಂದ ಬಿಡುಗಡೆ ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನೋಡ್ರಿ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ರಿಂದ 14 ವಚನದಲ್ಲಿ, ಪಕ್ಕನೆ ಆ ದೂತನ ಸಂಗಡ ಪರಲೋಕದ ಸೈನ್ಯದವರ ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರೆಂಬುದಾಗಿ ನೋಡುತ್ತೇವೆ. ನೋಡ್ರಿ, ಈ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಸಮಾಧಾನ ಕೊಡಲು ಬಂದನು. ಮೊದಲನೇದಾಗಿ ಬಿಡಿಸುವುದಕ್ಕಾಗಿ ಬಂದನು, ಎರಡನೇದಾಗಿ ಕಾಯುವುದಕ್ಕಾಗಿ ಬಂದನು, ಜೊತೆ ಇರುವುದಕ್ಕಾಗಿ ಬಂದನು, ಸಮಾಧಾನ ಕೊಡುವುದಕ್ಕಾಗಿ ಬಂದನು. ಈ 4 ವಿಷಯಗಳು ನೀವು ಅರ್ಥ ಮಾಡಿಕೊಳ್ಳುವಾಗ ನೀವು ಸಂತೋಷದಿಂದ ಜೀವನ ಮಾಡ್ತೀರ. ಬಿಡಿಸುವ ದೇವರು ಯೇಸು ಕ್ರಿಸ್ತನಿದ್ದಾನೆ, ನನ್ನ ಕಾಯುವ ದೇವರು ಯೇಸು ಕ್ರಿಸ್ತನಿದ್ದಾನೆ, ನನ್ನ ಜೊತೆ ಇರುವ ದೇವರು ಯೇಸು ಕ್ರಿಸ್ತನಿದ್ದಾನೆ, ನನಗೆ ಸಮಾಧಾನ ಕೊಡಲು ಯೇಸು ಕ್ರಿಸ್ತನಿದ್ದಾನೆ ಎಂಬುದಾಗಿ ನೀವು ತಿಳಿದುಕೊಳ್ಳುವಾಗ ನಿಮ್ಮ ಹೃದಯದಲ್ಲಿ ಮೊದಲು ಸಂತೋಷ ಉಂಟಾಗ್ತದೆ. ಮಾತ್ರವಲ್ಲದೆ ಈ ಸುವಾರ್ತೆಯನ್ನು ಅನೇಕ ಜನರಿಗೆ ತಿಳಿಸುವಾಗ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಹಾಗಾದರೆ ಈ ಕ್ರಿಸ್ಮಸ್ ಹಬ್ಬ ಯಾವ ರೀತಿ ಇರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ದೇವರು ಈ ಲೋಕಕ್ಕೆ ಬಂದಂಥ ಉದ್ದೇಶವನ್ನು ನೀವು ತಿಳಿದುಕೊಂಡು ಈ ಸುವಾರ್ತೆಯನ್ನು ಅನೇಕ ಜನರಿಗೆ ಹೇಳುವಾಗ, ಅನೇಕ ಜನರನ್ನ ಕರೆದು ಅವರಿಗೆ ಈ ಸುವಾರ್ತೆಯನ್ನು ಹಂಚುವಾಗ, ನಿನ್ನ ಬಿಡಿಸುವ ದೇವರಿದ್ದಾನೆ ಎಂಬುದಾಗಿ ಹೇಳುವಾಗ ಅನೇಕ ಜನರು ಸಂತೋಷ ಪಡುತ್ತಾರೆ. ಅನೇಕ ಕಡೆಗಳಲ್ಲಿ ನಾನು ಹೋಗುವಾಗ ಈ ಸುವಾರ್ತೆಯನ್ನು ಅನೇಕ ಜನರಿಗೆ ಹೇಳುವಾಗ ಎಷ್ಟೋ ಜನರು ತುಂಬ ಸಂತೋಷಪಟ್ಟರು. ಈ ಸುವಾರ್ತೆಯನ್ನು ಕೇಳಿ ಸಂತೋಷಪಟ್ಟರು. ಅಯ್ಯೋ, ಎಷ್ಟು ವರ್ಷಗಳಿಂದ ನನ್ನ ಕುಟುಂಬದಲ್ಲಿ ನನ್ನ ಮಗಳಿಗೆ ದೆವ್ವಗಳ ಕಾಟ ಇದೆ, ಇದನ್ನು ಬಿಡಿಸಲು ಎಷ್ಟು ಕಷ್ಟಪಟ್ಟೆ ಎಂಬುದಾಗಿ
ಮಗಳನ್ನು ನನ್ನ ಬಳಿ ಕರೆತಂದರು. ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ಯೇಸುವಿನ ನಾಮದಲ್ಲಿ ದೆವ್ವ ಬಿಟ್ಟು ಹೋಗ್ಬೇಕೆಂಬುದಾಗಿ ನಾವು ಆಜ್ಞೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೆವ್ವ ಬಿಟ್ಟೋಯಿತು. ಅವ್ರಿಗೆಷ್ಟು ಸಂತೋಷ. ಅವ್ರು ಹೇಳಿದ್ರು, ಈ ಸುವಾರ್ತೆ ನನಗೆ ಮೊದಲೇ ಗೊತ್ತಿದ್ರೆ ಎಷ್ಟೋ ಚೆನ್ನಾಗಿತ್ತು. ಬಿಡಿಸುವ ದೇವರು ಯೇಸು ಕ್ರಿಸ್ತನು. ನೀವು ಸಮಸ್ಯೆಯಲ್ಲಿದ್ದೀರೋ, ಶಾಪದಲ್ಲಿದ್ದೀರೋ, ಪಾಪದಲ್ಲಿದ್ದೀರೋ, ಏನೇ ಸಮಸ್ಯೆ ಇದ್ದರೂ ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆ ಕೊಡಲು ಈ ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಕಣ್ಣೀರಿನಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಬಿಡಿಸುವ ದೇವರಿದ್ದಾನೆ, ನಿಮ್ಮನ್ನು ಕಾಯುವ ದೇವರಿದ್ದಾನೆ, ನಿಮ್ಮ ಜೊತೆಯಲ್ಲೇ ಇದು ನಡೆಸುವ ದೇವರಿದ್ದಾನೆ. ನಿಮ್ಮ ಜೀವಿತದಲ್ಲಿ ಇದುವರೆಗೂ ಕಾಣದಿರುವಂಥ ಸಮಾಧಾನವನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಡುವ ದೇವರಿದ್ದಾನೆ. ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಸುವಾರ್ತೆ ನೀವು ತಿಳ್ಕೊಳ್ಳೋದು ಮಾತ್ರವಲ್ಲದೆ ಅನೇಕ ಜನರಿಗೆ ಈ ಸುವಾರ್ತೆಯನ್ನು ತಿಳಿಸುವಾಗ ನಿಮಿಷದಲ್ಲಿ ದೇವರು ಸಂತೋಷ ಪಡ್ತಾರೆ. ಮಾತ್ರವಲ್ಲದೆ ಈ ಸುವಾರ್ತೆಯ ಮೂಲಕವಾಗಿ ಅನೇಕ ಜನರು ಯೇಸು ಕ್ರಿಸ್ತನಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸ್ತಾರೆ. ಹಾಗಾದರೆ ಯೇಸು ಕ್ರಿಸ್ತನು ನರಮನುಷ್ಯನಾಗಿ ಈ ಲೋಕಕ್ಕೆ ಹುಟ್ಟಿ ಬಂದಿದ್ದು ಯಾತಕ್ಕಾಗಿ ಎಂಬುದಾಗಿ ಹೇಳುವಾಗ ಈ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕಾಗಿ, ನಿಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಅನುಗ್ರಹಿಸಿಕೊಡುವುದಕ್ಕಾಗಿ, ಬಿಡುಗಡೆಯನ್ನು ಅನುಗ್ರಹಿಸಿಕೊಡುವುದಕ್ಕಾಗಿ, ನಿಮ್ಮ ಜೊತೆಲೇ ಇರುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದನು. ಇದನ್ನು ತಿಳ್ಕೊಂಡು ಅನೇಕ ಜನರಿಗೆ ನೀವು ತಿಳಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಇದೇ ಅರ್ಥ ಗರ್ಭಿತವಾದ ನಿಜವಾದ ಕ್ರಿಸ್ಮಸ್ ಹಬ್ಬವಾಗಿದೆ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀ ನರಮನುಷ್ಯನಾಗಿ ಹುಟ್ಟಿ ಬಂದು ಪಾಪ ಶಾಪಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ, ಜೊತೆಲೇ ಇರುವುದಕ್ಕಾಗಿ, ನಮ್ಮನ್ನು ಕಾಯುವುದಕ್ಕಾಗಿ, ನಿಮ್ಮಲ್ಲಿರುವ ಸಮಾಧಾನವನ್ನು ಅನುಗ್ರಹಿಸಿಕೊಡುವುದಕ್ಕಾಗಿ ಈ ಲೋಕದಲ್ಲಿ ಬಂದಿರಿ ಸ್ವಾಮಿ. ಎಷ್ಟು ಜನರು ಈ ವಾಕ್ಯವನ್ನು ಕೇಳಿಸಿಕೊಂಡು ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ತಿದ್ರು. ಎಷ್ಟು ಜನರಿಗೆ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತಿದ್ರು. ಪಾಪಗಳ ಶಾಪಗಳ ಬಿಡುಗಡೆಗಾಗಿ, ಸಮಸ್ಯೆಯಿಂದ ಬಿಡುಗಡೆಗಾಗಿ, ರೋಗದಿಂದ ಬಿಡುಗಡೆಗಾಗಿ, ಮಾತ್ರವಲ್ಲದೆ ಸಾಲದಿಂದ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತಿದ್ದರು. ಅವರೆಲ್ಲರಿಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಟ್ಟು, ಮಾತ್ರವಲ್ಲದೆ ಅವ್ರ ಜೊತೆಯಲ್ಲೇ ಇದು ನೀವು ನಡೆಸೋದಕ್ಕಾಗಿ ಸ್ತೋತ್ರ, ಅವ್ರನ್ನ ಕಾಯುವುದಕ್ಕಾಗಿ ಸ್ತೋತ್ರ. ಮಾತ್ರವಲ್ಲದೆ ಸ್ವಾಮಿ, ದೈವಿಕ ಸಮಾಧಾನ ಅವ್ರಿಗೆ ಅನುಗ್ರಹಿಸಿಕೊಟ್ಟು, ಈಗಲೇ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಾತ್ರವಲ್ಲದೆ ಈ ವಾಕ್ಯವನ್ನು ಕೇಳಿಸಿಕೊಂಡವರು ಅನೇಕ ಜನರಿಗೆ ಈ ಸುವಾರ್ತೆಯನ್ನು ತಿಳಿಸುವಂಥ ಕೃಪೆಯನ್ನು ಅವ್ರಿಗೆ ಅನುಗ್ರಹಿಸಿಕೊಡು. ಈಗ ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ಬಿಡಿಸುವಂಥ ದೇವರನ್ನು, ಕಾಯುವ ದೇವರನ್ನು, ಜೊತೆಯಲ್ಲೇ ಇರುವ ದೇವರನ್ನು, ಸಮಾಧಾನವನ್ನು, ಸಂತೋಷವನ್ನು, ರಕ್ಷಣೆಯನ್ನು, ನಿತ್ಯ ಜೀವನ ಕೊಡುವ ದೇವರನ್ನು ನೀವು ತಿಳ್ಕೊಂಡು ಅನೇಕ ಜನರಿಗೆ ತಿಳಿಸುವುದೇ ನಿಜವಾದ ಕ್ರಿಸ್ಮಸ್ ಹಬ್ಬವಾಗಿದೆ. ಇದನ್ನು ನೀವು ಮಾಡ್ತೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮ ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಮಾತ್ರವಲ್ಲದೆ ನಿಮ್ಮೆಲ್ಲರಿಗೂ ವಿಶ್ ಯು ಹ್ಯಾಪಿ ಕ್ರಿಸ್ಮಸ್. ಗಾಡ್ ಬ್ಲೆಸ್ ಯು. ಆಮೇನ್.